ಸಮಸ್ಥಿತಿ ಬೆನ್ನುಕತ್ತು ನೇರ. ಕಣ್ಣನ್ನು ಅತ್ಯಂತ ಮೃದುವಾಗಿ ಮುಚ್ಚಿಕೊಳ್ಳೋಣ. ಉಸಿರಾಟ ಗಮನಿಸೋಣ. ಪ್ರಾರ್ಥನಾ ಸ್ಥಿತಿ. ಓಂಕಾರದ ಮೂಲಕ ಪ್ರಾರ್ಥನೆಗೆ ಸಾಗೋಣ. ದೀರ್ಘಪೂರ್ವಕ ವೈಭಾಗಿ ಭೂತಾಯಿಯನ್ನು ಸೇರಿಸೋಣ. ನಿಧಾನವಾಗಿ ಮೇಲೆ ಹಸ್ತಗಳನ್ನು ಪರಸ್ಪರ ಸ್ಪರ್ಶಿಸ. ಆ ಸ್ಪರ್ಶದಾಸಕವನ್ನ ಕಣ್ಬಂದು ಕಣ್ತಿರದು ಪ್ರದಕ್ಷಿಣೆ ಮಾಡೋಣ. ಹೊದರ ಶ್ವಾಸ. ಕತ್ತನ್ನು ಚೆನ್ನಾಗಿ ಮೇಲತ್ತೆ. ಉಸಿರನ್ನ ಆಳವಾಗಿ ಉದರ ಭಾಗಕ್ಕೆ ತುಂಬಿಕೋಣ. ನಿಧಾನವಾಗಿ ಕಾಲಿನ ನಮ್ಮ ಮನಸ್ಸು ನಮ್ಮ ಹೊದರ ಭಾಗವನ್ನೇ ನೋಡ್ತದೆ. ಹೊರ ಶ್ವಾಸ. ಹಸ್ತಗಳನ್ನ ಮಂಡಿಸಿ ಪತ್ತೆ. ಎದೆ ಭಾಗ ವಿಚಾರ. ಮನಸ್ಸಿನ ಸಂಕಲ್ಪ ಶಕ್ತಿಯ ಮೂಲಕ ನಮ್ಮ ಎದೆ ಭಾಗವನ್ನ ಹೊಸನ ತಗೊಳ್ತಾ ಹೋಗೋಣ. ಹೊಸನ ತಗೊಳ್ತಾ ಹೋದ್ರೆ ಇದೇ ಭಾಗ ಇಕ್ಕುತ್ತೆ. ಹೊಸನ ಖಾಲಿ ಮಾಡ್ತಾ ಹೋದ್ರೆ ಇದೇ ಭಾಗ ಕುಗ್ಗುತ್ತೆ. ಗಮನಿಸುತ್ತಾ ಉಸಿರಾಟ ನಮ್ಮ ಎದೆ ಭಾಗವನ್ನು ನೋಡ್ತಾ ಉಸಿರನ್ನ ತುಂಬೋದು, ಖಾಲಿ ಮಾಡೋದು. ಈ ರೀತಿ ಗಮನಿಸುತ್ತಾ ಉಸಿರಾಟ ಮಾಡೋದ್ರಿಂದ ಹೃದಯದ ರಕ್ತನಾಳ ಎಲ್ಲ ಶುದ್ಧವಾಗುತ್ತೆ. ಶ್ವಾಸಕೋಶ ಶುದ್ಧವಾಗುತ್ತೆ. ಪಿತ್ತಕೋಶ ಶುದ್ಧವಾಗುತ್ತೆ. ತುಂಬಾ ನೀಟಾಗಿ ಮಾಡೋಕ್ಕೆ ಗೃಹಶ್ವಾಸ. ಹಸ್ತಗಳನ್ನು ತಗೊಂಡೋಗಿ ಹಿಂದೆ ಬೆನ್ನು ಟಚ್ ಮಾಡಿ. ಕತ್ತಿನ ಭಾಗ ನೇರ, ಬೆನ್ನೂರು ನೇರ. ಮನಸ್ಸಿನ ಸಂಕಲ್ಪ ಶಕ್ತಿ ಮೂಲಕ ನಮ್ಮ ಮುಖಭಾಗವನ್ನ ನೋಡ್ತಾ ಉಸಿರನ್ನ ತಗೊಳ್ತಾ ಹೋಗ. ನಮ್ಮ ಮುಖಭಾಗವನ್ನ ನೋಡ್ತಾ ಉಸಿರನ್ನ ತುಂಬೋದು, ಖಾಲಿ ಮಾಡೋದು. ಈ ರೀತಿ ಗಮನಿಸುತ್ತಾ ಉಸಿರಾಟ ಮಾಡೋದ್ರಿಂದ ತಲೆ ಸಿಡಿತ, ಕಣ್ಣುರಿ, ಥೈರಾಯ್ಡ್ ಸಮಸ್ಯೆ ಗುಣ ಆಗ್ತಾ ಹೋಗುತ್ತೆ. ಭುಜದಾನ ಇದ್ರೆ ತುಂಬಾ ನೀಟಾಗಿ ಮಾಡ್ಕೊಳ್ಳಿ. ಒಂದು ಆಸನ ಒಂದು 20-25 ಸಮಸ್ಯೆಗಳನ್ನ ಗುಣ ಮಾಡ್ತಾ ಹೋಗುತ್ತೆ. ಹೊಸ ತಗೊಳ್ತಾ ಹಸ್ತ ಮೇಲೆ ಬಿಡ್ತಾ ಕೈಗಳನ್ನ ಚೆನ್ನಾಗಿ ಮುಂದೆ ಚಚ್ಚಿ ಹಣೆ ಭಾಗ ಇಟ್ಟು ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡ್ಕೊಳ್ಳಿ. ತಗೊಳ್ತಾ ಕಾಲು ತಗೊಳ್ತಾ ಖಾಲಿ ಮಾಡ್ತ. ತಗೊಳ್ತಾ ಹಾಗೆ ಮಾರ್ಗಲ ಶ್ವಾಸಗೆ ಬರೋಣ. ಮಧ್ಯದನೊಳಗೆ ಕರ್ನ ಚೆನ್ನಾಗಿ ಹೊಸದು ಹೊಸರು ಖಾಲಿ ಮಾಡಿ. ತಗೊಳ್ತಾ ಖಾಲಿ ಮಾಡಿ. ತಗೊಳ್ತಾ ಖಾಲಿ ಮಾಡಿ. ತಗೊಳ್ತಾ ಇಲ್ಲ ಹಾಗೆ ಮಂಡಿ ಚಿಪ್ಪೆ ಬರೋಣ. ಕೈಗಳನ್ನ ಚೆನ್ನಾಗಿ ಮುಂದೆ ಚಚ್ಚಿ ಹೊಸರು ತಗೊಳ್ಳಿ. ಹೊಸರು ಖಾಲಿ ಮಾಡ್ತಾ ಬಲ್ದ ಕಲಿ, ಬಲ್ದ ಪಾದ ಹೆಡ್ದ ಕಲಿ, ಹೆಡ್ದ ಪಾದ ಇತ್ತು ಕಟ್ಟಿಂದ ಕಕ್ಕಿ ಅಲ್ಲಿ ಚೆನ್ನಾಗಿ ಈ ಹಿಂದೂ ಕೋಪ ಮುಂದಕ್ಕೆ ತಳ್ದಂಗೆ ಅಲ್ಲಿ ಚೆನ್ನಾಗಿ ನೋಡೋಣ. ಬಲ್ದ ಕಲಿ, ಬಲ್ದ ಪಾದ, ಹೆಡ್ದ ಕಲಿ, ಹೆಡ್ದ ಪಾದ ಹಿಡ್ದು ಕತ್ತಿಂದ ಅಲ್ಲಿ ಚೆನ್ನಾಗಿ ಏಕೆ 2 3 ನಿಧಾನಗೆ ವಾಪಸ್. ಮತ್ತೆ ಕೈಗಳನ್ನ ಚಚ್ಚಿ ಹಸಿರು ತಗೊಳ್ಳಿ. ಹಸಿರು ಕಾಲ ಮುಟ್ಟ ಬಲ್ಲಗಲ್ಲಿ ಎಡದ ಪಾದ ಹಿಡಿದು ಹಿಡ್ದಾಕಲ್ಲ ಹಿಂದೆ ಚಚ್ಚಿ ತಿರುಗಿ ಚೆನ್ನಾಗಿ ಅಲ್ಲಿ ಚೆನ್ನಾಗಿ ತಿರುಗಿ ಬಲ್ಲಗಡೆ ಇಂದ ತಿರುಗಿ ಬ್ಯಾಕ್ ಸೈಡ್ ನೋಡುದು ಅಲ್ಲಿ ಚೆನ್ನಾಗಿ ಮೊಣಕ ನೇರ ಮಾಡಿ ಹೀಗೆ ತಿರುವಾಗ ಚೆನ್ನಾಗಿ. ಎದೆಯ ಪಕ್ಕ ಭಾಗ ಎಲ್ಲ ನೀಟಾಗುತ್ತೆ. ಸೊಂಟದ ಸ್ನಾಯುಗಳೆಲ್ಲ ನೀಟಾಗುತ್ತೆ. ಬೆನ್ನಿನ ಪ್ರತಿ ಬಿಲ್ಲಗಳು ನೀಟಾಗುತ್ತೆ.
ಬೆನ್ನಿನ ಸಮಸ್ಯೆ, ಕತ್ತಿನ ಸಮಸ್ಯೆ, ಸೊಂಟದ ಸಮಸ್ಯೆ ಎಲ್ಲ ಗುಣ ಆಗ್ತಾ ಹೋಗುತ್ತೆ. ತೇ ಹೊಸು ತಗೊಳ್ತಾ ಮತ್ತೊಂದ್ ಸೈಡ್ ಕರ್ಲಿ ಚಾಚ್ಬೇಕು, ಮೊಣಕೈ ಮಡ್ಸ್ಕೊ ಬರುತ್ತೆ, ಚಾಚ್. ಏಕ್ ದೋ ಚೆನ್ನಾಗಿ ಸುತ್ತಬೇಕು. ತೇ ಹೊಸು ತಗೊಳ್ತಾ ಇಲ್ಲ ಇಲ್ಲ, ಕಾಲುಗಳನ್ನ ಕತ್ತರಿ ಮಾಡ್ಕಾಕಿ ಕುಂತ್ಕೊಳ್ಳೋಣ. ಮುಂದೆ ಕೈಗಳನ್ನ ಮುಂದೆ ಮೇಲೆ ಚಚ್ಚಿ ಉಸಿರು ತಗೊಳ್ಳಿ. ಹೊಸರು ಕಾಲಿ ಮುಂದೆ ಬೆನ್ನೇರ ತಗೊಳ್ತಾ ಪಾದ ಹೇಳ್ಕೊಳ್ಳಿ ಚೆನ್ನಾಗಿ ನಮ್ ಕಡೆ. ಕಾಲಿ ತಗೊಳ್ತಾ ತಳ್ಬೇಕು ಚೆನ್ನಾಗಿ, ಹಿಂದಕ್ಕೆ ಬೆನ್ನೇರ ಮಾಡಿ, ಅಲ್ಲಿ ಚೆನ್ನಾಗಿ ಸ್ಟಾರ್ಟ್ ಮಾಡಿ. ಈಗ ತಳ್ಳಿ ಮೇಲಕ್ಕೆ ತಳ್ತಾ ಇರ್ಬೇಕು, ಪಾದ ನಿಮ್ ಕಡೆ ಹೇಳ್ಕೊತಾ ಇರ್ಬೇಕು. ಕೈನ ಮೇಲಕ್ಕೆ ತಳ್ತಾ ಇರ್ಬೇಕು, ಪಾದ ನಿಮ್ ಕಡೆ ಹೇಳ್ಕೊತಾ ಇರ್ಬೇಕು. ಇದು ತಳ್ಳಿ ಚೆನ್ನಾಗಿ, ಬೆನ್ನೇರ ಮಾಡಿ, ಎದೆ ಮುಂದೆ ತಳ್ಳಿ. ತೇ ಹೊಸರು ತಗೊಳ್ಳಿ, ಹಸ್ತವರ ನೋಡಿ, ಹೊಸರನ್ನ ಖಾಲಿ ಮಾಡ್ತಾ ನಿಧಾನ ಇಲ್ಲ. ಮತ್ತೆ ಕೈಗಳನ್ನ ಚೆನ್ನಾಗಿ ಮೇಲೆ ಚಚ್ಚಿ ಹೊಸರು ತಗೊಳ್ಳಿ. ಹೊಸರು ಖಾಲಿ ಮಾಡ್ತಾ ಮುಂದೆ ಚಚ್ಚಬೇಕು, ಬಲ್ಲ ಕಲ್ಲ ಮೇಲೆ ಇಲ್ಲಿ ಚೆನ್ನಾಗಿ ಸಟ. ಮಂಡಿ ಚಿಪ್ಪಿನ ಮುಂದೆ ಮಣಿ ಕಟ್ಟಿ ಬರಬೇಕು, ಇಲ್ಲಿ ಇಟ್ಕೊಳ್ಳೋದಿಲ್ಲ, ಹೆತ್ಬೇಕು ಈಗ ಚೆನ್ನಾಗಿ. ರೆಡಿ, ಹೊಸರು ತಗೊಳ್ಳಿ. ಹೊಸರು ಖಾಲಿ ಮಾಡ್ತಾ ಮುಂದೆ ಚಚ್ಚಿ ಬಲ್ಲ ಕಲ್ಲ ಮೇಲೆ ನೆಲೆಸ್ಕೊಳ್ಳಿ, ಅಲ್ಲಿ ಚೆನ್ನಾಗಿ. ಏಕ್ दो तीन, निदान ವಾಪಸ್. ಮತ್ತೆ ಕೈಗಳನ್ನ ಮೇಲೆ ಚಚ್ಚಿ ಹೊಸರು ತೋಳಿ, ಹೊಸರು ಖಾಲಿ ಮಾಡ್ತಾ ಮುಂದೆ ಚಚ್ಚ, ಮತ್ತೊಂದು ಕಾಲು ಎತ್ತಿ ಚೆನ್ನ ಅದೇ ನಿಲ್ಲಿಸ್ಕೊಳ್ಳಿ. ಏಕ್ दो तीन, निदान वापस. ಮತ್ತೆ ಕೈಗಳನ್ನ ಚೆನ್ನಾಗಿ ಮೇಲೆ ಚಚ್ಚಿ ಹೊಸರು ತೋಳಿ, ಹೊಸರು ಖಾಲಿ ಮಾಡ್ತಾ ಮುಂದೆ ಚಚ್ಚೋಣ. ಎರಡು ಕಾಲನಲ್ಲಿ ನಿಲ್ಲಿಸ್ಕೊಳ್ಳಿ, ಅಲ್ಲಿ ಚೆನ್ನ ಅದೇ ನಿಲ್ಲಿಸ್ಕೊಳ್ಳಿ. ಏಕ್ दो तीन, ನಿಧಾನ ವಾಪಸ್. ಉಸಿರಾಟ ಚೆನ್ನಾಗಿರ್ಲಿ. ಕೈನ ಹೀಗೇನೆ ಇಟ್ಕೊಳ್ಳಿ ಆರಾಮಾಗಿ, ಕಾಲನ್ನ ಹೀಗೆ ಚೆನ್ನಾಗಿ ಸುತ್ತಿಸಿ. ಹೀಗೆ ಮಡ್ಸ್ಕೊಳಂಗಿಲ್ಲ, ಈಗ ಮಂಡಿ ಮಡ್ಸ್ಕೊಳಂಗಿಲ್ಲ, ಸೈಡ್ ಇರಬೇಕು, ಹೀಗೆ ಸುತ್ತಿ. ಕೈನ ಹಿಂದಕ್ಕೆ ಇಟ್ಕೊಳ್ಬೇಕು, ಆದಷ್ಟು ಹತ್ರ ಮಾಡ್ಕೊಳ್ಳಿ. ಆಗ್ತಲ್ಲ ಅಂದ್ರೆ ಸಿಕ್ಕೋಬೇಕಾದ್ರೆ ಹಿಂದಕ್ಕೆ ಇಟ್ಕೊಳ್ಳಿ. ಅದೇ ಹಾರ್ಸಿಗೆ ಮಂಡಿ ಚಿಪ್ನೇರ ಚಿಕ್ಕದಾಗಿ ಸೊನ್ನೆ ಸುತ್ತಿ ಸಾಕು. एक दो तीन, हापास. एक दो तीन, ಇಲ್ಲ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಮಾಡಿ. ಮತ್ತೊಂದು ಕಾಲು ಸುತ್ತಿ ಚೆನ್ನಾಗಿ. एक दो तीन, हापास. एक दो तीन, ಇಲ್ಲ ಉಸಿರಾಟ ಚೆನ್ನಾಗಿ. ಈಗ ಎರಡು ಕಾಲು ಸುತ್ತಿಸ್ಬೇಕು ಚೆನ್ನಾಗಿ, ಹೀಗೆ ಎರಡು ಕಾಲು ಸುತ್ತಿಸ್ಬೇಕು. ಹಾಪಾಸದ್ದೆ ಅಂದ್ರೆ ಹಾಪಾಸದ್ದೆ ಮಾಡಬೇಕು, ಎಷ್ಟಾಗುತ್ತೋ ಅಷ್ಟು. ರೆಡಿ, ಅದೇ ಹಾರ್ಸ್ ಚೆನ್ನಾಗಿ. एक दो, ಅದಕ್ಕೆ ಹಿಂದಿಗೆ ಸಪೋರ್ಟ್ ತಗೊಳ್ಳಿ. ಹಿಂದೆ तीन, हापास. हार्स. एक दो तीन, ಇಲ್ಲ ಉಸಿರಾಟ ಚೆನ್ನಾಗಿ.
ಮತ್ತೆ ಕೈನ ಹೀಗಾದ್ರೆ ಇಟ್ಕೊಳ್ಳಿ, ಹೀಗಾದ್ರೆ ಇಟ್ಕೊಳ್ಳಿ. ಕೈನ ಸಪೋರ್ಟ್ ತಗೊಂಡು ಕಾಲನ್ನು ಮಾಡಿಸ್ಬೇಕು ಅಂತ ಚಾಚಿ ಆಡಿಸ್ತಾ ಇರ್ಬೇಕು. ಏಕ್ ದೋ ತೀನ್ ರೆಡಿ, ಎತ್ಕೊಳ್ಳಿ ಕಾಲನ್ನು, ಒಂದು ಚಾಚೋದೊಂದು ಮಾಡಿಸಿ ಆಡಿಸ್ತಾ ಇರಿ. ಏಕ್ ದೋ ಆಡಿಸಿ ಆಡಿಸಿ. ತೇನ್ ಇಲ್ಲ, ನಾಳೆ ಹೆಂಗಿದ್ರು ರಜೆ ಐತಲ್ಲ, ಫ್ರೈ ಮಾಡ್ಕೊಳಿಸಿರೋದು. ಉಸಿರಾಟ ಚೆನ್ನಾಗಿದೆ. ಈಗ ಮಂಡಿನ ಮಡ್ಸ್ಬಾರ್ದು, ಹೀಗೆ ಸ್ಟ್ರೈಟ್ ಇದೆ. ಈಗ ಉಸಿರು ತುಂಬಬೇಕು, ಹಾಡ್ಸ್ಬೇಕು. ರೆಡಿ, ಅದೇ ಹಾಡ್ಸಿ. ಏಕ್ ದೋ तीन ಇಲ್ಲ. ಕಾಲ್ ಕತ್ರಿ ಹೊಡಿಬೇಕು, ಹೀಗೆ ಕತ್ರಿ ಹೊಡಿಬೇಕು, ಹೀಗೆ ಹಾಡ್ಸ್ತಾರೆ. ರೆಡಿ, ಅದೇ ಹಾಡ್ಸಿ ಚೆನ್ನಾಗಿ. ಹಾಗೆ ಮಂಡಿ ಚಿಪ್ನ ಇರಲಿ, ಏಕ್ ಮಂಡಿ ಚಿಪ್ನ ಇರಲಿ. ದೋ ಹಾಡ್ಸಿ ಹಾಡ್ಸಿ, ಸ್ಪೀಡ್ ಮಾಡಿ. तीन ಇಲ್ಲ. ಉಸಿರಾಟ ಚೆನ್ನಾಗಿದೆ. ಮತ್ತೆ ಪೂರ್ವಕ್ಕೆ ಮಲಗಬೇಕು. ಎರಡು ಕೈನಿಗೆ ಮುಂದೆ ಚುಚ್ಚಿ ಕಾಲ್ನ ಎತ್ತಿ ಮುಂದೆ ನೋಡ್ತಾ ಇಲ್ಲಿ ಚೆನ್ನಾಗಿ ಉಸಿರಾಟ ಮಾಡ್ಬೇಕು. ರಿಲ್ಯಾಕ್ಸ್ ಹೇಳಿದಾಗ ರಿಲ್ಯಾಕ್ಸ್ ಮಾಡ್ಬೇಕು. ಮತ್ತೆ ಎರಡು ಕೈ ಹಿಂದೆ ಚಚ್ಚಿ ತಲೆ ಎತ್ತಿ ಪಾದ ನೋಡ್ಬೇಕು. ಪಾದನಲ್ಲಿಂದ ಮೇಲೆ ಇಟ್ಟಿರ್ಬೇಕು. ಇಲ್ಲಿ ಚೆನ್ನಾಗಿ ಉಸಿರಾಟ ಮಾಡ್ಬೇಕು. ರಿಲ್ಯಾಕ್ಸ್ ಹೇಳಿದಾಗ ರಿಲ್ಯಾಕ್ಸ್ ಮಾಡೋಣ. ಪೂರ್ವಕ್ಕೆ ತಲೆ ಹಾಕಿ ಆಯ್ತಾ. ಕೈಗಳನ್ನ ಮುಂದೆನೆ ಇಟ್ಕೊಳ್ಳಿ. ಹಸಿರು ತಗೊಳ್ಳಿ. ಹಸಿರು ಖಾಲಿ ಮಾಡ್ತಾ ಇದ್ದಿ. ಪಾದ ನೋಡಿ, ಎರಡು ಕೈನ ಮುಂದೆ ಚಚ್ಚಿ ಹಾಗೆ ಪಾದನ ಅಲ್ಲಿಂದ ಮೇಲೆತ್ತಿ ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡ್ಕೊಳ್ಳಿ. ನಿಲ್ಲಿಸ್ಕೋಬೇಕೀಗೆ. ಚೆನ್ನಾಗಿ ಉಸಿರಾಟ ಮಾಡಿ. ಹಾಗೆ ದೋ तीन ಇಲ್ಲ. ಉಸಿರಾಟ ಚೆನ್ನಾಗಿ ದಮ್ ಕಟ್ಟಿ ಮಾಡುವಾಗಿಲ್ಲ. ಉಸಿರಾಟ ಮಾಡ್ತಾ ಮಾಡ್ತಾ ಮಾಡಬೇಕು. ಈಗ ಎರಡು ಕೈನು ಹಿಂದಕ್ಕೆ ಚಾಚಿ ಮತ್ತೆ ನೆಲ್ಲಿಂದ ಕೈನ ಎತ್ತಬೇಕು, ಕಾಲನ್ನ ಎತ್ತಬೇಕು, ಪಾದನ ನೋಡ್ಬೇಕು. ರೆಡಿ, ಅದೇ ಪಾದನ ನೋಡಿ, ಕಾಲನ್ನ ಎತ್ತಿ ನೆಲ್ಲಿನ ಮೇಲೆ ಕೈ ಹಿಂದಕ್ಕೆ ಇರಲಿ. ತಲೆ ಎತ್ತಿ ಪಾದ ನೋಡ್ಬೇಕು. ಏಕ್ ತೋಳು ಕಿವಿ ಕಡೆಗೆ ಟಚ್ ಆದಂಗಿರು, ಕಿವಿಗೆ ಟಚ್ ಆದಂಗಿರು. ದೋ ನಿಲ್ಲಿಸ್ಕೋಬೇಕು. ಚೆನ್ನಾಗಿ ಉಸಿರಾಟ ಮಾಡಿ, ದಮ್ ಕಟ್ಟಂಗಿಲ್ಲ. निदान वापस. ಉಸಿರಾಟ ಚೆನ್ನಾಗಿ. ಈಗ ಕೈನ ಪಾಸ್ ಬಲ್ಲ ಕೈನ ಬಲ್ಲಗಳಿಗೆ ಎಡದ ಕೈನ ಚಾಚಿ ತಲೆ ಎತ್ತಬೇಕು.
ಕಾಲ್ನ ಎತ್ತಬೇಕು, ಕಾಲ್ನ ಓಪನ್ ಮಾಡ್ಬೇಕು. ಸೀಟ್ ನೋಡಿ ಇಲ್ಲಿ ಚೆನ್ನಾಗಿ ಶವಾಸನ ಸ್ಥಿತಿ. ಅಂತ್ಯ ಸೀಟ್ ನೋಡಿ, ಮುಂದೆ ನೋಡೋದಿಲ್ಲ, ಅಂತ್ಯ ಸೀಟ್ ನೋಡಿ ಅಲ್ಲಿ ಚೆನ್ನಾಗಿ, ಇಲ್ಲಿ ಚೆನ್ನಾಗಿ ಸರ್. ರೆಡಿ ರೆಡಿ. ಚರ್ಚ್ ಚೆನ್ನಾಗಿ, ತಲೆ ಎತ್ತಿ, ಕಾಲ್ ಎತ್ತಿ, ನಿಲ್ಲಿಸ್ಕೊಡಿ ಅಲ್ಲಿ ಏಕೆ ನಿಲ್ಲಿಸ್ಕೋಬೇಕು. ನಿಧಾನವಪ್ಪ. ಸೌಂದರ್ಯ ಅನ್ನೋದಿರುತ್ತಲ್ಲ, ಅದು ಓಡೋಗ್ಬೇಕು ನಮ್ಮನ್ನ ಬಿಟ್ಟು. ಇವನ ಹತ್ರ ಏನು ಲಾಭ ಇಲ್ಲ ಇದ್ರೆ ಪ್ರಯೋಜನ ಇಲ್ಲ. ತುಂಬಾ ಜನ ಇದ್ದಾರೆ, ಅವ್ರ ಹತ್ರ ಹೋಗಿ ಸೇರ್ಕೋಣ, ಬಿಟ್ಬಿಡೋಣ. ಇವನ್ನ ಎಷ್ಟೇ ಪ್ರಯತ್ನ ಮಾಡಿದ್ರು ನಮ್ ತರ ಭಕ್ತ ಇಲ್ಲ ಇವನು ಅಂತ ಬಿಟ್ಟು ಹಾಕ್ಕೊಂಡು ಹೋಗುತ್ತೆ. ಬಗ್ಗಿಸ್ಕೊಳಕ್ಕೆ ನೋಡುತ್ತೆ, ಬಗ್ಕೊಂಡ್ರೆ ಮುಗೀತಲ್ಲಿದೆ, ಮಲಗಿಸ್. ಈಗ ಕೈ ಕಾಲನ್ನ ಹೀಗೆ ಆಡಿಸ್ಬೇಕು, ಹೀಗೆ ತಲೆ ಕೈ ಕಾಲ ಹೀಗೆ ಆಡಿಸ್ಬೇಕು. ತಲೆನೇ ಆಡಿಸ್ತಾ ಇರ್ಬೇಕೀಗೆ, ನಾವು ಅಲ್ಲಿವರೆಗೂ ಆಡಿಸ್ತಾ ರಿಲ್ಯಾಕ್ಸ್. ಹೀಗೆ ಒಂದು ಮೇಲೆ ಕೆಳ ಹೀಗೆ ಎರಡು ಒಟ್ಟಿಗೆ ಅಲ್ಲ, ಎರಡು ಒಟ್ಟಿಗೆ ಅಲ್ಲ, ಎರಡು ಒಟ್ಟಿಗೆ ಅಲ್ಲ, ಹೀಗೆ ಆಡಿಸ್ತಾ. ರೆಡಿ. ತಲೆನೂ ಎತ್ತಿರ್ಬೇಕು, ತಲೆನೂ ಎತ್ತಿರ್ಬೇಕು. ರೆಡಿ. ಸರಿ ಚೆನ್ನಾಗಿ ತಲೆ ಶ್ವಾಸನ ಸ್ಥಿತಿಯಲ್ಲಿ ಹೋಗಿದ್ರು ಚೆಕ್ ಮಾಡ್ತಾ ಹೋಗಿ ಆಡಿಸ್ತೇನೆ. ಈಗ ಆಡ್ಸಿ ಆಡ್ಸಿ, ಕಾಲು ಮಡ್ಸ್ಕೋಬಾರ್ದು, ಆಡ್ಸ್ಬೇಕು, ಕಾಲು ಮಡ್ಸ್ಕೊಳಂಗಿಲ್ಲ. ಸೀಟ್ ನೋಡ್ತಾ ಇರ್ಬೇಕು, ತಲೆ ಎತ್ತಿರ್ಬೇಕು. ಸ್ಪೀಡ್ ಮಾಡಿ, ಸ್ಪೀಡ್ ಮಾಡಿ. ಈಗ ಕೈನ ಜೋಡಿಸಿರ್ಬೇಕು, ಉಸಿರುಕಾಲಿ ಮಾಡ್ತಾ ಇದ್ದು ಎಡ ಪಾದ ಮುಚ್ಚಬೇಕು, ಮಲಗಬೇಕು, ಬಲ್ಲ ಪಾದ ಮುಚ್ಚಬೇಕು, ಮಲ ಹೀಗೆ ಎತ್ತಬೇಕು, ಹೀಗೆ ಮತ್ತೆ ಮಲ. ಮತ್ತೆ ಎರಡು ಕಾಲು ಎರಡು ಕೈ ಎತ್ತಬೇಕು, ಮಸ್ಬೇಕು, ಮತ್ತೆ ಮಲಗಬೇಕು, ಎತ್ತಬೇಕು, ಮತ್ತೆ ಮಲಗಬೇಕು. ನಾ ಹೇಳ್ತೀನಿ, ರೆಡಿ. ಕೈ ನಿಂದೆ ಚೆಕ್, ಹೊಸರು ತಗೊಳ್ಳಿ, ಬಲ್ಲ ತಲೆ ಎಡಕೊಂಡು ಹೇಳ್ತಾರೆ ಆಡ್ಸಿ ಚೆನ್ನಾಗಿ. ಬಲ್ಲ ತಲೆ ಎಣ್ಣ ಪಾದ, ಕಾಲು ಮಡ್ಸ್ಕೋಬಾರ್ದು, ಮಂಡಿ ಮಡ್ಸ್ಕೋಬಾರ್ದು. ಆಡ್ಸ್ತೇನೆ, ಮೊಟ್ಟೆ ಮೊಟ್ಟೆ ಪ್ರಯತ್ನ. ಈಗ ಎರಡು ಕೈ ಎರಡು ಕಾಲ ಮತ್ತೆ ಮಲ್ ಮುಟ್ಸೋದು, ಮತ್ತೆ ಮಂಡಿ ಮಡ್ಸ್ಕೋಬಾರ್ದು, ಸ್ಟೈಟ್ ಮಡ್ಸ್ಬೇಕು, ಮತ್ತೆ ಮಲ್. ಕೆಲವರು ಮಡ್ಸಿ ಮಲಗ್ತಿದ್ರು. ಹೀಗೆ ಬರ್ಬೇಕು, ಹೀಗೆ ಬರಬೇಕು, ಹೀಗೆ ಹೀಗೆ ಎತ್ಬೇಕು. ರೆಡಿ. ಅದೇ ಆಡ್ಸಿ, ಕಾಲನ್ನು ಎತ್ಬೇಕು, ಬೆನ್ನನ್ನು ಮಡ್ಸ್ಬೇಕು, ಧಾವಬೇಕು ಅಂತ ಹೇಳುವ. ಅದೇ ಅದೇ ಈಗ ಪ್ರಯತ್ನ. ಏನು ಮಾಡಿ ಮಾಡಿ ಅದೇ ಚಿಂತೆ.
ಪ್ರಯತ್ನ. ಹಾಗೆ ಬಂದ ಕಡೆ ಮೊದ್ಲ ಬಂದ ಕೈನ ಚೇಂಜ್ ಮಾಡ್ಕೊಳ್ಳಿ. ಈಗ ಹೊರಡಿ ಮುಟ್ಕೊಂಡಿರ್ತೀರಿ, ಈಗ ಮಾಡ್ತಾ ಇರ್ತೀರಿ, ಇನ್ನೂ ಮಾಡ್ಕೊಳ್ಳಿ ಫಸ್ಟು ನೀಟಾಗಿ. ಈಗ ಮಾಡ್ಕೊಂಡಿರ್ತೀರಿ, ಈಗ ಮಾಡ್ತಾ ಇರ್ತೀರಿ, ಕಾಲು ಮಾಡ್ತಿರ್ತೀರಿ, ಸಮ ಮಾಡ್ಕೋಬೇಕು, ಸ್ಟ್ರೈಟ್ ಮಾಡ್ಕೋಬೇಕು ಫಸ್ಟ್. ಆಮೇಲೆ ಕಾಲಿಗೆ ಎತ್ತದ ಇಳಿಸೋದು ನಿಧಾನವಾಗಿ ಇಳಿಸಿ ಮಾಡಿ. ನಿಮ್ಮ ಸಮಸ್ಯೆಗಳು ಹಾಡಲ್ಲಿ ಎತ್ತಬಾರ್ದು. ನಿಧಾನವಾಗಿ ಎತ್ತದೆ ಮತ್ತೆ ಇಳಿಸಿ, ನಿಧಾನವಾಗಿ ಎತ್ತದೆ ಇಳಿಸಿ. ವಾತ ಎದುರು ಹಿಡ್ಕೊಬಿಡ್ತಾನೆ, ಹಿಂಗೆ ಹೇಳ್ಬೇಕು ನೋಡ. ರೆಡಿ, ನಿಧಾನ ಮಾಡ್ತಾ ಮಾಡ್ತಾ ಬಿಡಿಸಿ ಹೋಗೋದು. ರೆಡಿ, ಆಡ್ಸಿ ನಿಧಾನವಾಗಿ. ಈಗ दो तीन ಮತ್ತೊಂದು ಮಗಳ ನೀಟ್ ಮತ್ತು ಶೈಟ್ ಮತ್ತು ಫಸ್ಟ್ ಶೈಟ್ ತರ ಈಗ ಬಂದಾಗ ನಾನು ಚೆನ್ನಾಗಿ ಪಾದ ನಮ್ಮ ತಲೆ ಬಾಳ ನೇರ. ಉಸಿರಾಟ ಚೆನ್ನಾಗಿ. ಎಲ್ಲರೂ ಬಟ್ಟೆ ಮೇಲೆ ಮಲಗಿ, ಹೊಟ್ಟೆ ಮೇಲೆ ಪೂರೈಕೆ ಹೊಟ್ಟೆ ಮೇಲೆ ಮಲಗಿ, ಕೈಯಲ್ಲಿ ಬಳೆ ಇದ್ರೆ ಅದಕ್ಕೆ ಸೇರಿ ಕೈಗಳನ್ನ ಹಾಗೆ ಮಾಡಿ ಇಟ್ಕೊಳ್ಳಿ. ಇಟ್ಟರೆ ಬಂದ ತಕ್ಷಣ ಮೇಲೆ ಮಡ್ಸ್ಕೋಬಾರ್ದು, ಜಾಸ್ತಿ ಅಲ್ಲಿ ಮತ್ತೊಂದು ಸಲ ಮತ್ತೆ ನಿಲ್ಲಿಸ್ಬೋದು. ರೆಡಿ, ಮಗ್ಲ ಹೋಗ್ತದೆ, ಮಗ್ಲ ನೀಟಾಗಿ. ರೆಡಿ, ಆದಿತ್ಯ ಗಲ್ಲ ನಲಗಡೆ ಬಲ್ಲ ಕಲ್ಲ ಮೇಲೆತ್ತಿ ನಿಲ್ಲಿಸಿ. ಅದೇ ಚೆನ್ನಾಗಿ ಹಾಗೆ ಈಗ ಎರಡು ಚೆನ್ನಾಗಿ ನಿಧಾನ. ನಾನು ಹೇಳೋದಕ್ಕೂ ಚಾಲೆಂಜ್ ಮಾಡಿ ಮಾಡು. ಮಾಡ್ತೀನಿ. ನಮ್ಮ ದೇಹ ನಮ್ಗೆ ಹಗುರ, ನಮ್ಮ ದೇಹ ನಮ್ಗೆ ಭಾರ. ಕೆಲವು ನಡೆಯೇ ಕಷ್ಟ, ನಿಂತ್ಕೊಂಡೇ ಕಷ್ಟ, ಕುಂತ್ಕೊಳ್ಳೋದೇ ಕಷ್ಟ. ಹೀಗಿರ್ತಾರೆ, ತುಂಬಾ ಚೆನ್ನಾಗಿರ್ತಾರೆ. ಹೋಗ್ತಾ 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 ಹೋಗ್ತಾನೆ. ಅವರು ನೋಡ್ಕೊಳ್ಳೋದಿಲ್ಲ, ಯಾವತ್ತು ನಮ್ಮನ್ನ ನಾವು ನೋಡ್ಕೊಳ್ಳೋದಿಲ್ಲ. ಆಗ ಆ ರೀತಿ ಗೊತ್ತಾಗ್ತಾ ಇರ್ತದೆ ಯಾಕೆ ಹೀಗೆ ಆಗ್ತಾ ಇದೀವಿ, ಎಷ್ಟೊಂದು ಲವಲವಿಕೆಯಿಂದ ಇದೆ, ಯಾಕೆ ಹೀಗೆ ಆಗ್ತಾ ಇದೀವಿ, ಮಂದ ಆಗ್ತಾ ಇದೀವಿ ಅಂತ.
ಅದು ಗೊತ್ತಾಗ್ತಾ ಇದ್ದಂಗೆ ಸರಿ ಮಾಡ್ಕೊಡ್ತಾರೆ. ಅಂದ್ರೆ ಚೆನ್ನಾಗಿ ಮಾಡ್ಬೇಕು. ಏನ್ ಹಿಂಗ ಆಗ್ತದೆ, ಮಾಂಸ ಚೆನ್ನಾಗಿ ತಿಂತಾ ಇದ್ದೀನಿ, ಒಡೆ ಬೇರೆ ಬೇರೆ ಉದಾಹರಣೆ ಇದು ಪದಾರ್ಥ ಗೊತ್ತಾಗ್ತದೆ. ಅದಕ್ಕೆ ದೇಹಕ್ಕೆ ಚೈತನ್ಯ ಇರುವುದಿಲ್ಲ. ಚೈತನ್ಯದಿಂದ ಅವರ ಸುತ್ತ ಹೆಣ ಹೋಗಲು ಮುಂದಾಗ್ತದೆ. ನಡಿಲು ಬೇಡ, ನಡಿಲು ಬೇಡ, ಏನೋ ಡಾಕ್ಟರ್ ಹೇಳಿದ್ದಾರೆ ಅದಕ್ಕೋಸ್ಕರ ಬರ್ತಾ ಇದ್ದೀನಿ ಅಷ್ಟೇ, ಇಲ್ಲಾಂದ್ರೆ ಮತ್ತೆ ಅನ್ನೋದು ಏನೋ ಅವ್ರು ಬಲವಂತಿಂದ ಬರ್ತಾ ಇರೋದು ಅಂತರ ಮಾತಾಡ್ತಾರೆ. ಹಾಗಾಗ್ಬಾರ್ದು ಅಂದ್ರೆ ಹೊಟ್ಟೆನೂ ಕ್ಲೀನ್ ಮಾಡ್ಕೋಬೇಕು, ಜಂತುಳು ಮಾತಾಡಬೇಕು, ನಮ್ಮ ದೇಹದಲ್ಲಿ ನಮ್ಮ ಹೊಟ್ಟೆಯಲ್ಲಿ ಬೇಡದ ಹುಳಗಳನ್ನು ಸೇವ್ ಮಾಡ್ತೇವೆ, ನೆಲ ಕ್ಲೀನ್ ಮಾಡ್ತೇವೆ. ಜಂತುಳು ಮತ್ತೆ ನಮ್ಗೆ ಚೈತನ್ಯ ಬರ್ತದೆ. ನಾವು ತಿನ್ನೋದೆಲ್ಲ ದೇಹಕ್ಕೆ ನಮ್ಮ ಜೀವಗಳಿಗೆ ಚೈತನ್ಯ ಬರ್ತದೆ, ಚೈತನ್ಯ ಬರ್ತದೆ, ಮತ್ತೆ ಚೆನ್ನಾಗಿ ಓಡಾಡ್ಬೋದು, ಎಲ್ಲ ಮಾಡ್ಬೋದು, ಕೆಲಸಗಳನ್ನು ಮಾಡ್ಬೋದು ಚೆನ್ನಾಗಿ. ದೇಹ ಬರೀ ಬಿಸಿದಕ್ಕೆ ಅದನ್ನ ಬಗ್ಗೆ ಏನೋ ಗೊತ್ತಾಯಿಲ್ಲ. ಕೊನೆ ಅಲ್ಲಿ ಜಾಸ್ತಿ ಕೊಡ್ಸೋದು, ನೀಟಾಗಿ ಮತ್ತೆ ಹೆಡ್ಗಾಕಲ್ಲ ಚೆನ್ನಾಗಿ ಅದೇ ಚೆನ್ನಾಗಿ ನಿಲ್ಲಿಸ್ಬಿಡಿ, ಅಲ್ಲಿ ತಳ್ಬೇಕು, ಎಷ್ಟು ಸಾಧ್ಯ ಹೋಗ್ಬೇಕು ತಳ್ಬೇಕು. ಕಾಲೋನಿಗೆ ಈಗ ಬರ್ಕೊಳ್ಬಾರ್ದು, ಎಲ್ಲ ಕಡೆಗೆ ಸ್ಟ್ರೈಟ್ ಮಾಡಿ ಅಲ್ಲೇ ನಿಲ್ಲಿಸ್ಬೇಕು, ಅಲ್ಲಿ ಚೆನ್ನಾಗಿ ಈಗ ಎರಡು ಕಾಲು ಚೆನ್ನಾಗಿ, ಎರಡು ಕಾಲು ಎಷ್ಟಾಗುತ್ತ ನೀಟಾಗಿ ಅಂತ ನೆನ್ಸ್ಕೊ, ಅಲ್ಲಿ ಚೆನ್ನಾಗುತ್ತೆ. ನಿಧಾನ ರೆಡಿ ಅದೇ ನಿಲ್ಲಿಸ್ಕೊಳ್ಳಿ, ಚೆನ್ನಾಗಿ ಈ ಪ್ರಯತ್ನ ಇಲ್ಲ ಈಗ ಕೈಗಳ ಒಡೆ ಹಾಕಿರ್ಬೇಕು, ಈಗ ತೊಡೆನೂ ಎತ್ತಬೇಕು, ಹೆಜ್ಜೆನೂ ಎತ್ತಬೇಕು, ಹೀಗೆ ಆಡಿಸ್ಬೇಕು. ಎಷ್ಟಾಗುತ್ತೋ ಅಷ್ಟೇ ಮಾಡ್ತಾವ, ರಿಲಾಕ್ಸ್ ಹೇಳೋದ್ರಿಗೂ ಮಾಡ್ತಾವ. ರೆಡಿ ಸರಿ, ಅದೇ ಹಾರ್ಟ್ ಚೆನ್ನಾಗಿ ಪ್ರಯತ್ನ ಈಗ ಆಡ್ಸಿ ಹಾಗೆ ಹಿಂದೆಗಡೆ ಎತ್ತದೆ, ತೊಡೆ ಎತ್ತಿದ್ರೆ ಆಟೋಮೆಟಿಕ್ ಮುಂದೆಗಡೆ ಸ್ವಲ್ಪ ಬಾಡಿ ಟೈಟ್ ಮಾಡಿ ಮಾಡೋದು. ಆಡ್ಸಿ ಆಡ್ಸಿ ಒಂದು ದೋಣಿ ತರ ಬಂದು
ರೈಲ್ ಕೈಗಳನ್ನ ಮುಂದೆ ಇಟ್ಟು ಉಸಿರಾಟ ಮಾಡ್ಕೊಡಿ. ಬಲ್ದ ಕೈನ ಹಾದಿ ಮುದ್ರೆ ಮಾಡಿ ಬೆನ್ನಿಂದ ಇಟ್ಕೊಳ್ಳಿ. ಬಲ್ದ ಕೈನ ಹಾದಿ ಮುದ್ರೆ ಮಾಡಿ ಬೆನ್ನಿಂದ, ಎಡದ ಕೈನ ಮುಂದೆ ಎದೆತಿ. ಹಿಂದೆ ಬಲ್ದ ಕೈನ ಎತ್ತಬೇಕು, ಮುಂದೆ ಎಡದ ಕೈನ ಎತ್ತಬೇಕು. ಎದೆ ಎತ್ತಬೇಕು, ವಾರಡೆ ಆಗ್ಬಾರ್ದು. ಹೀಗಿರ್ಬೇಕು. ಇಲ್ಲಿ ಚೆನ್ನಾಗಿ ಕಾಲು ಎತ್ತಿರ್ಬೇಕು, ಕೈ ಎತ್ತಿರ್ಬೇಕು. ಬಲ್ದ ಕಾಲು ಹಿಡಿದು ಎದೆ ನಿಲ್ಲಿಸ್ಕೊಳ್ಳಿ. ಎದೆ ಎತ್ತಬೇಕು, ವಾರಡೆ ಆಗ್ಬಾರ್ದು. एक दो ಉದಯ ವಾರಡೆ ಆಗ ಭುಜ ನಲ್ಲಿಗೆ ಟಚ್ ಆಗ್ಬಾರ್ದು. ಎರಡು ಭುಜ ನಲ್ಲಿಂದ ಎತ್ತಿರ್ಬೇಕು. ತೇಜ್ ರಿಲ್ಯಾಕ್ಸ್. ಹಾಗೆ ಕೈ ಬದಲಾವಣೆ ಮಾಡ್ಕೊಳ್ಳಿ. ಬಲ್ದ ಕೈನ ಮುಂದೆ ಚಚ್ಚಿ, ಎಡದ ಕೈನ ಹಾದಿ ಮುದ್ರೆ ಮಾಡಿ. ಎಡದ ಕಾಲು ಬಲ್ದ ಕೈ ಅದೇ ನಿಲ್ಲಿಸ್ಕೊಳ್ಳಿ. ಹಾಗೆ ಅಲ್ಲಿ ಚೆನ್ನಾಗಿ ಎತ್ಬೇಕು. एक दो ಪ್ರಯತ್ನ. तीन ರಿಲ್ಯಾಕ್ಸ್. ಉಸಿರಾಟ ಚೆನ್ನಾಗಿದೆ. ಈಗ ಎರಡು ಕೈನು ಚಾಚಬೇಕು, ಎರಡು ಕಾಲನ್ನು ಎತ್ತಬೇಕು. ಇಲ್ಲಿ ಚೆನ್ನಾಗಿ ಎದೆ ಎತ್ತಬೇಕು. ರೆಡಿ? ಎರಡು ಕೈನು ಚಾಚಿ, ಎರಡು ಕಣ್ಣು ಎತ್ತಿ. ಅದೇ ನಿಲ್ಲಿಸ್ಕೋಬೇಕಾಗಿ. एक दो तीन ರಿಲ್ಯಾಕ್ಸ್. ಉಸಿರಾಟ ಚೆನ್ನಾಗಿದೆ. ಹಾಗೆ ಬಲ್ಲಗನ ಹಾದಿ ಮುದ್ರೆ ಮಾಡಿ, ಎಡದ ಕಾಲಿ ಬಲ್ದ ಕೈ ಮನೆ ಕಟ್ಟಿಕೊಂಡು ಹಿಂದ್ಗಡೆ. ಈಗ ಕಾಲು ಎತ್ತಂಗಿಲ್ಲ, ಬರೀ ಎದೆ ಎತ್ತಬೇಕು. ಭುಜಂಗಾಸನ ಮಾಡಿ ನಿಲ್ಲಿಸ್ಬೇಕು. ರೆಡಿ? ಕಾಲು ಎತ್ತಂಗಿಲ್ಲ, ಹಿಂದೆ ಪಾದ ಚೂಪ್ ಮಾಡಿ ಜೊತೆ ಸೇರಿಸಿ ಎದೆ ಮಾತ್ರ ಎತ್ತಬೇಕು. ಭುಜಂಗಾಸನ ಮಾಡಿ. ರೆಡಿ? ಅದೆಷ್ಟು ಚೆನ್ನಾಗಿ ನಿಲ್ಲಿಸ್ಕೊಳ್ಳಿ. ಎತ್ಬೇಕು ಚೆನ್ನಾಗಿ. एक दो ಪ್ರಯತ್ನ. ಪಾದ ಚೂಪ್ ಮಾಡು, ಪಾದ ಚೂಪ್ ಮಾಡಬೇಕು. ತಳ್ಬೇಕು ಚೆನ್ನಾಗಿ. ರಿಲ್ಯಾಕ್ಸ್. ಇಷ್ಟಪಟ್ಟು ಮಾಡಿ. ಈಗ ಬಲ್ದ ಕಲಿಂಡಿನ ಎಡದ ಕಲಿಂಡಿನ ಇಟ್ಕೋಬೇಕು. ಮೇಲಿಗೆ ತುಯ್ಬೇಕು. ಧನುರಾಸನ ಚೆನ್ನಾಗೆ ಹಿಡ್ಕೋಬೇಕು. ಮೇಲಿಗೆ ತುಯ್ಬೇಕು. ಎಲ್ಲಿ ಚೆನ್ನಾಗಿ ತುಂಬೋದು, ಖಾಲಿ ಮಾಡೋದು ಮಾಡ್ಬೇಕು. ಮತ್ತೆ ರಿಲ್ಯಾಕ್ಸ್. ಹಾಗೆ ಬಲಕ್ಕೆ ಪಾದನೆಲ್ಲ ಮುಟ್ಸ್ಬೇಕು. ಮತ್ತೆ ಎಡಕ್ಕೆ ಹೀಗೆ ಹಾರಿಸ್ಬೇಕು. ಮತ್ತೆ ತಿರ್ಗಾ ಮೇಲೆ ಚೆನ್ನಾಗಿ ತಳ್ಳಿ ಮುಂದೆ ಹಿಂದೆ ಆಡಿಸಿ ಹೀಗೆ ಆಡಿಸ್ಬೇಕು. ಎಷ್ಟಾಗುತ್ತೋ ಅಷ್ಟು ನೋಡೋಣ. ಹಿಡ್ಕೊಳ್ಳಿ ಚೆನ್ನಾಗಿ. ಬಲ್ದ ಕಾಲ ಎಡದ ಕಾಲಿ ಹಿಂಡಿ ಹಿಡ್ಕೋಬೇಕು ನೀಟಾಗಿ. ಹೇಳ್ಕೊಳ್ಳಿ ಚೆನ್ನಾಗಿ.
ತಳಿ ಮೇಲಕ್ಕೆ ತಳಿ, ತೊಡೆ ಭಾಗನ ಎತ್ತಿರ್ಬೇಕು, ಹೆದೆ ಭಾಗನ ಎತ್ತಿ ಎತ್ಬೇಕು ಚೆನ್ನಾಗಿ, ತೊಡೆ ಭಾಗ ಈಗ ಎತ್ತಿ ಚೆನ್ನಾಗಿ, ದು ಎತ್ಬೇಕಿನ್ನುವೆ, ತೀನ್ ತೊಡೆ ಇಳಿಸಿ ಅಷ್ಟೇ ನೆಲಕ್ಕೆ, ಕೈ ಹಾಗೆ ಇಟ್ಕೊಳ್ಳಿ, ಹಾಗೆ ಬಲಕ್ಕೆ ಎಡಕ್ಕೆ ಮಗ್ಲು ಮಾಡಿ, ಬಲಕ್ಕೆ ಎಡಕ್ಕೆ ಮಗ್ಲು ಮಾಡಿ, ಪಾದ ಹೋಗಿ ನೆಲ ಮುಟ್ಟಬೇಕು, ಪಾದ ಹೋಗಿ ನೆಲ ಮುಟ್ಟಬೇಕು, ಹಾಗೆ ಹಾಡ್ಸಿ ಚೆನ್ನಾಗಿ, ಪಾದ ಹೋಗಿ ನೆಲ ಮುಟ್ಟಬೇಕು, ನೋಡ್ಕೊಂಡು ಮಾಡಿ. ಹಾಗೆ ಇಟ್ಕೊಳ್ಳಿ, ಮುಂದೆ ತಿರ್ಗಾ ಮೇಲೆ ತಳಿ, ಮುಂದೆ ಹಿಂದೆ ಹಾಕ್ಸ್ತೀನಿ, ಮುಂದೆ ಹಿಂದೆ ಹಾಕ್ಸ್ತೀನಿ, ಜರ್ ಕುಡಿಬೇಕು ಚೆನ್ನಾಗಿ, ಹಾಡ್ಸ್ಬೇಕು ಚೆನ್ನಾಗಿ, ಹಾಡ್ಸಿ. ಈಗ ಎದೆ ಎತ್ಬೇಕು, ತೊಡೆ ಎತ್ಬೇಕು, ಹೊಟ್ಟೆಲೆ ಬುದ್ಧಿ ನಿಲ್ಲಿಸ್ಕೋಬೇಕು, ದು ಹಾಡ್ಸಿ ಹಾಡ್ಸಿ, ಏನು ಆಡ್ತಾ ಇಲ್ಲ, ಹಾಡ್ಸಿ, ಇಲ್ಲ ಉಸಿರಾಟ ಚೆನ್ನಾಗಿ. ಎಲ್ಲರೂ ಪೂರ್ವಿಗೆ ತಲೆ ಹಾಕಿ ಬೆನ್ ಮೇಲೆ ಮಲಗಿ, ಬಲ್ದ ಪಾದವನ್ನ ಹಿಡಿದು ಹಿಡಿದು ಹತ್ತಿ ಹೇಳ್ಕೊಳ್ಳಿ, ಬಲ್ಲ ಪಾದನ ಹಿಡಿದು ಹತ್ತಿ ಮುಡ್ಸಿ, ಕಿವಿ ಮುಡ್ಸಿ, ಮೂಗು, ಕಲ್ಲ, ಗಂಟಲು, ಹೆದೆ ಭಾಗ, ಮತ್ತೊಂದು ಪಾದ ಇಟ್ಕೊಳ್ಳಿ, ಎಡೀರಿ ಚೆನ್ನಾಗಿ, ನೆತ್ತಿ ಮುಡ್ಸೋಣ, ಕಿವಿ ಮುಡ್ಸೋಣ, ಗಲ್ಲ, ಗಂಟಲು, ಹೆದೆ ಭಾಗ, ಎರಡು ಪಾದವನ್ನು ಇಟ್ಕೊಳ್ಳಿ, ಎಳಿರಿ ಚೆನ್ನಾಗಿ, ನೆತ್ತಿ ಮುಡ್ಸೋಣ, ಮೂಗು, ಗಲ್ಲ, ಗಂಟಲು, ಹೆದೆ ಭಾಗ, ಕಾಲ್ನ ಒಂದೂವರೆ ದೂರ ಮಾಡಿ, ಕೈಗಳು ತೊಡೆ ಅಕ್ಕಪಕ್ಕ, ಹಸ್ತ ಮೇಲ್ಮುಖವಾಗಿರ್ಲಿ, ಕತ್ತಿನ ಭಾಗ ಬೆನ್ನುರಿಗೆ ನೇರ ಇರಲಿ. ಅಲ್ಲೇನ್ ಹೇಳ್ತಾರ ಕೇಳಿಸ್ಕೊಳ್ತಾ ದೇಹನ ಪೂರ್ಣ ಹಗುರ ಮಾಡ್ತಾ ಹೋಗ್ಬೇಕು, ದೇಹ ಟೈಟ್ ಮಾಡ್ಕೋಬಾರ್ದು, ಕಾಲು ಸ್ವಲ್ಪ ದೂರ ಇರ್ಲಿ, ಹಸ್ತ ಮೇಲ್ಮುಖ ಇರ್ಲಿ. ಉಸಿರನ್ನ ಆಳವಾಗಿ ತಗೊಂಡು ಉಸಿರನ್ನ ಬಾಯಿಂದ ಖಾಲಿ ಮಾಡ್ತಾ ದೇಹನ ಪೂರ್ಣ ಹಗುರ ಮಾಡಿ ಬಿಸಾಕಿ. ಅಲ್ಲೇನ್ ಹೇಳ್ತಾರೋ ಅದನ್ನ ಕೇಳಿಸ್ಕೊಂಡು ಹಾಗೆ ಮಾಡೋದು, ಮನಸ್ಸೆಲ್ಲ ಕಳಿಸ್ಬಿಟ್ರೆ ವೇಸ್ಟ್. ಸ್ವಲ್ಪ ದೂರದಲ್ಲಿರಲಿ, ಶರೀರ ಪೂರ್ತಿಯಾಗಿ ನೆಲದ ಮೇಲೆ ಮಲಗಿರಲಿ, ಎಲ್ಲಿಯೂ ಒತ್ತಡ ಅಥವಾ ಬಿಗಿ ಇರಬಾರದು. ಹಗುರವಾಗಿ ಕಣ್ಣುಚ್ಚಿರಿ, ನಿದ್ರೆ ಮಾಡಬೇಕು. ಸಂಪೂರ್ಣ